ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. 33 ದಿನಗಳ ನಂತರ ಪ್ರಜ್ವಲ್ ರೇವಣ್ಣ ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ. ಕನ್ಫರ್ಮ್ ಆಗಿದೆ, ಈಗಾಗಲೇ ಫ್ಲೈಟ್ ಹತ್ತಿದ್ದಾರಂತೆ. ಪ್ರಜ್ವಲ್ ಬರೋದು ಕನ್ಫರ್ಮ್ 100% ಕನ್ಫರ್ಮ್. ಕೆಲವೇ ಕ್ಷಣಗಳಲ್ಲಿ ಮ್ಯೂನಿಕ್ನಿಂದ ಪ್ರಜ್ವಲ್ ಪ್ರಯಾಣ ಬೆಳೆಸ್ತಾರೆ. ಟಿಕೆಟ್ ಬುಕ್ಕಿಂಗ್ ನಂತೆಯೇ ಪ್ರಜ್ವಲ್ ರೇವಣ್ಣ ಪ್ರಯಾಣ ಮಾಡ್ತಾ ಇದ್ದಾರೆ. ಸರಿಯಾಗಿ 3:35ಕ್ಕೆ ಫ್ಲೈಟ್ ಮ್ಯೂನಿಕ್ನಿಂದ ಟೇಕ್ ಆಫ್ ಆಗುತ್ತೆ. ಯಾವ ಕಾರಣಕ್ಕೂ ವಿಮಾನ ಟೇಕ್ ಆಫ್ನಲ್ಲಿ ವಿಳಂಬ ಆಗುವುದಿಲ್ಲ. ಟಿಕೆಟ್ನಲ್ಲಿ ಏನು ನಮೂದಾಗಿತ್ತೋ, ಟಿಕೆಟ್ನ ಟೈಮಿಂಗ್ಸ್ ಏನಿತ್ತೋ ಅದೇ ಟೈಮಿಂಗ್ಸ್ನ ಪ್ರಕಾರ ಅದೇ ಸಮಯದಲ್ಲಿ ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ಬರ್ತಾ ಇದ್ದಾರೆ. 3:35 ಅಂದರೆ ಜರ್ಮನಿಯ ಕಾಲಮಾನ 12:05, ಭಾರತೀಯ ಕಾಲಮಾನ 3:35. ಈಗ ಸಮಯ 3:18, 3:20 ಅಂತ ತಿಳ್ಕೊಳ್ಳಿ. ಇನ್ನು 15ರಿಂದ 17 ನಿಮಿಷಗಳ ಪ್ರಜ್ವಲ್ ರೇವಣ್ಣ ಆಗಮಿಸ್ತಾರೆ. ಪ್ರಜ್ವಲ್ ಮ್ಯೂನಿಕ್ ಟು ಬೆಂಗಳೂರು. ಪ್ರಜ್ವಲ್ ಭಾರತಕ್ಕೆ ಬರೋದು, ಬೆಂಗಳೂರಿಗೆ ಬರೋದು 100% ಕನ್ಫರ್ಮ್. 100% ಕನ್ಫರ್ಮ್. ಜರ್ಮನಿಯ ಮ್ಯೂನಿಕ್ ಏರ್ಪೋರ್ಟ್ನಿಂದ ಲೈವ್ ದೃಶ್ಯಗಳನ್ನ, ಸೂಪರ್ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಇದು ವಿಸ್ತಾರದ VSIT ಟೀಮ್ ಜರ್ಮನಿಯಿಂದ ನಿಮಗೋಸ್ಕರ ಕೊಡ್ತಾ ಇರುವಂತಹ ವಿಡಿಯೋ. ಬಿಸ್ನೆಸ್ ಕ್ಲಾಸ್ನ ಎಂಟ್ರಿಯನ್ನ ಗಮನಿಸ್ತಾ ಇದ್ದೀರಿ. ಇದು ಬಿಸ್ನೆಸ್ ಕ್ಲಾಸ್ ಲಾಂಚ್ಗೆ ಎಂಟ್ರಿ ಆಗುವಂತ ಎಂಟ್ರಿ ಪಾಯಿಂಟ್ ಯಾವುದು, ಎಕ್ಸಿಟ್ ಪಾಯಿಂಟ್ ಯಾವುದು, ಯಾವ ಸೀಟ್ ನಲ್ಲಿ ಬರ್ತಾ ಇದ್ದಾರೆ, ಏನೆಲ್ಲ ಕ್ಯಾರಿ ಮಾಡ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ ಅವ್ರ ಜೊತೆಗೆ, ಎಲ್ಲ ಡೀಟೇಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. ಕ್ಯಾರಿ ಆನ್ ಬ್ಯಾಗ್ಸ್, ಚೆಕ್ಡ್ ಬ್ಯಾಗ್ಸ್ 2, ಅದರ ಜೊತೆಗೆ ಒಂದಷ್ಟು ಹೆವಿ ಲೋಡೆಡ್ ಬ್ಯಾಗ್ಸ್ ಇದಾವಂತೆ, ಎಡಿಷನಲ್ ಬ್ಯಾಗ್ಸ್ ಇದಾವಂತೆ. ಇಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ಇದು ಮ್ಯೂನಿಕ್ ಏರ್ಪೋರ್ಟ್ನ ದೃಶ್ಯಗಳು, ಚೆಕಿಂಗ್ ಆಗುವಂತಹ ದೃಶ್ಯಗಳು ಅಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಇನ್ನೊಂದು ಕಡೆಯಿಂದ ಮ್ಯೂನಿಕ್ ಟು ಬೆಂಗಳೂರು ಪ್ರಜ್ವಲ್ ರೇವಣ್ಣ ಬರ್ತಾ ಇದ್ದಾರೆ. ಅವರ ಜೊತೆಗೆ 2 ಕ್ಯಾರಿ ಆನ್ ಬ್ಯಾಗ್ಸ್, 2 ಚೆಕ್ಡ್ ಬ್ಯಾಗ್ಸ್ ಪ್ಲಸ್ 1 ಹೆವಿ ಅಡಿಷನಲ್ ಬ್ಯಾಗ್ ಇದೆ. ಒಂದು ಹೆವಿ ಅಂಡ್ ಓವರ್ ಸೈಜ್ಡ್ ಬ್ಯಾಗ್ ಇದೆ. ಇಷ್ಟು ಬ್ಯಾಗ್ಗಳ ಸಮೇತರಾಗಿ ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ಬರ್ತಾ ಇದ್ದಾರೆ 33 ದಿನಗಳ ನಂತರ. ಸರಿಯಾಗಿ 3:35ಕ್ಕೆ ಫ್ಲೈಟ್ ಟೇಕ್ ಆಫ್ ಆಗುತ್ತೆ ಮ್ಯೂನಿಕ್ನಿಂದ. ರಾತ್ರಿ 12:30ಕ್ಕೆ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಬಂದು ಇಳಿತಾರೆ ಪ್ರಜ್ವಲ್ ರೇವಣ್ಣ. 33 ದಿನದ ನಂತರ ಅವರ ಮುಖಾರವಿಂದವನ್ನು ತೋರಿಸ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣ ಅವರ ಎಂಟ್ರಿ ಆಗ್ತಾ ಇದೆ, ಭಾರತಕ್ಕೆ ವಾಪಸ್ ಬರ್ತಾ ಇದ್ದಾರೆ. ಇದು ಕನ್ಫರ್ಮ್. ವಿಸ್ತಾರ ನ್ಯೂಸ್ ನಿಮಗೆ ಕನ್ಫರ್ಮ್ ಮಾಡ್ತಾ ಇದೆ. ಹೌದಾ ಇಲ್ವಾ, ಬರ್ತಾರೋ ಇಲ್ವೋ? ಈ ಹಿಂದೆ ಅನೇಕ ಬಾರಿ ಹೀಗೆ ಟಿಕೆಟ್ ಬುಕ್ ಮಾಡಿ ಆಮೇಲೆ ಕ್ಯಾನ್ಸಲ್ ಮಾಡಿದ್ರು. ಬೋರ್ಡಿಂಗ್ ಪಾಸ್ ಈ ಹಿಂದೆನೂ ಸಿಕ್ಕಿತ್ತು. ಯಾವ ಸೀಟ್ ನಂಬರು ಏನ್ ಕತೆ ಅವತ್ತು ನಾವು ಹೇಳಿದ್ವಿ, ಆಮೇಲೆ ಬರಲೇ ಇಲ್ಲ ಸಾಹೇಬ್ರು. ಈಗಲಾದ್ರೂ ಬರ್ತಾರಾ ಅನ್ನೋ ಪ್ರಶ್ನೆ ಇತ್ತು. ಬರ್ತಾರೆ, ಕನ್ಫರ್ಮ್ ಬರ್ತಾರೆ. 2 ದಿನಗಳ ಹಿಂದೆ 2 ನಿಮಿಷ 57 ಸೆಕೆಂಡ್ಗಳ ಒಂದು ವಿಡಿಯೋದಲ್ಲಿ ಪ್ರಜ್ವಲ್ ರೇವಣ್ಣ 31ನೇ ತಾರೀಕು ಶುಕ್ರವಾರ ನಾನು SITಯ ಮುಂದೆ ಹಾಜರಾಗ್ತೀನಿ, ತನಿಖೆ ಎದುರಿಸ್ತೀನಿ ಅಂತ ಹೇಳಿದ್ರು. ಭಾರತಕ್ಕೆ ಬರ್ತೀನಿ ನಾನು ಅಂತ ಹೇಳಿದ್ರು. ಅದಾದ ನಂತರ ಈ ಪ್ರಶ್ನೆಗಳೆಲ್ಲವೂ ಹುಟ್ಟುಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತು. ಹೌದಾ, ಬರ್ತಾರಾ, ಬಂದ್ರೆ ಯಾವಾಗ ಬರ್ತಾರೆ, ಹೇಗೆ ಬರ್ತಾರೆ, ಎಲ್ಲ ಪ್ರಶ್ನೆಗಳಿದ್ವು. ತಕ್ಷಣಕ್ಕೆ ಅವರು ಟಿಕೆಟ್ ಬುಕ್ ಮಾಡಿದ್ರು. ಈಗ ಮ್ಯೂನಿಕ್ ಏರ್ಪೋರ್ಟ್ ನಲ್ಲಿ ಬೋರ್ಡಿಂಗ್ ಪ್ರಕ್ರಿಯೆ ಅಂತ್ಯ ಆಗಿದೆ. 3:21 ಜರ್ಮನಿಯ ಮ್ಯೂನಿಕ್ ವಿಮಾನ ನಿಲ್ದಾಣದಲ್ಲಿ ಪ್ರಜ್ವಲ್ ರೇವಣ್ಣ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಮ್ಯೂನಿಕ್ನಿಂದ ಪ್ರಜ್ವಲ್ ಪ್ರಯಾಣ ಬೆಳೆಸ್ತಾರೆ ಬೆಂಗಳೂರಿನ ಕಡೆಗೆ. ಲುಫ್ತಾನ್ಸಾ ವಿಮಾನದ ಸೀಟ್ ನಂಬರ್ 3K ಯಲ್ಲಿ ಪ್ರಯಾಣ ಮಾಡ್ತಾರೆ. ಮ್ಯೂನಿಕ್ ಏರ್ಪೋರ್ಟ್ ನಲ್ಲಿ ಬೋರ್ಡಿಂಗ್ ಪ್ರಕ್ರಿಯೆ ಅಂತ್ಯ ಆಗಿದೆ. ಟೇಕ್ ಆಫ್ ಆಗುವ 10-15 ನಿಮಿಷಗಳ ಮೊದಲು ಬೋರ್ಡಿಂಗ್ ಪ್ರಕ್ರಿಯೆ ಅಂತ್ಯ ಆಗುತ್ತೆ. ಹಾಗೆ 3:22 ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಜರ್ಮನಿಯಲ್ಲಿ
ಈಗ ಸಮಯ 11:52. ಹಾಗಾಗಿ ಬೋರ್ಡಿಂಗ್ ಪ್ರಕ್ರಿಯೆ ಅಂತ್ಯ ಆಗಿದೆ. ಇನ್ನು ಕೇವಲ 15 ನಿಮಿಷಗಳಲ್ಲಿ ಫ್ಲೈಟ್ ಟೇಕ್ ಆಫ್ ಆಗುತ್ತೆ. ಪ್ರಜ್ವಲ್ ರೇವಣ್ಣ ಭಾರತದ ಕಡೆಗೆ ಬರ್ತಾರೆ. ಸೀಟ್ ನಂಬರ್ 3K ಬಿಸ್ನೆಸ್ ಕ್ಲಾಸ್. ಇದೇ ಸೀಟ್ನಲ್ಲಿ ಪ್ರಜ್ವಲ್ ರೇವಣ್ಣ ಕುಳಿತುಕೊಂಡು ಬೆಂಗಳೂರಿನ ಕಡೆಗೆ ಪ್ರಯಾಣ ಬೆಳೆಸ್ತಾರೆ. 33 ದಿನಗಳ ನಂತರದಲ್ಲಿ ಕೇವಲ ಪ್ರಜ್ವಲ್ ರೇವಣ್ಣ ಮಾತ್ರ ಬರ್ತಾ ಇಲ್ಲ, ಅವ್ರ ಜೊತೆಗೆ ಒಂದಷ್ಟು ಬ್ಯಾಗ್ಗಳು, ಕ್ಯಾರಿ ಬ್ಯಾಗ್ಗಳು ಎಲ್ಲವನ್ನ ತರ್ತಾ ಇದ್ದಾರೆ. ಗೊತ್ತಿಲ್ಲ ಅದರಲ್ಲಿ ಏನಿದೆ ಅಂತ. 2 ಕ್ಯಾರಿ ಬ್ಯಾಗ್ಗಳಂತೆ, 2 ಚೆಕ್ಡ್ ಬ್ಯಾಗ್ಸ್ ಅಂತೆ, ಒಂದು ಹೆವಿ ಅಡಿಷನಲ್ ಬ್ಯಾಗ್ ಅಂತೆ, ಇನ್ನೊಂದು ಹೆವಿ ಆ್ಯಂಡ್ ಓವರ್ ಸೈಜ್ಡ್ ಬ್ಯಾಗ್ ಅಂತೆ. ಇಷ್ಟೆಲ್ಲ ತಗೊಂಡು ಪ್ರಜ್ವಲ್ ರೇವಣ್ಣ ಬೆಂಗಳೂರಿನ ಕಡೆಗೆ ಪ್ರಯಾಣ ಬೆಳೆಸ್ತಾ ಇದ್ದಾರೆ. ಇನ್ನೊಂದು ಕಡೆಯಿಂದ ಬೆಂಗಳೂರಿನಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ SIT ಅಧಿಕಾರಿಗಳು, ಪೊಲೀಸರು ಬಿಗಿ ಭದ್ರತೆ ಇದೆ. ಜೊತೆಗೆ ಬಂದ ತಕ್ಷಣ ಅವರನ್ನ ವಶಕ್ಕೆ ಪಡೆಯುವುದಕ್ಕೆ SIT ಅಧಿಕಾರಿಗಳು ತಯಾರಾಗಿದ್ದಾರೆ. ಕಣ್ಣಿಗೆ ಎಣ್ಣೆ ಬಿಟ್ಟುಕೊಂಡು ಕಾಯ್ತಾ ಇದ್ರು. ಯಾವ್ಯಾವ ದೇಶ ಹುಡುಕಿಲ್ಲ, ಎಲ್ಲೆಲ್ಲಿ ಹುಡುಕಿಲ್ಲ. ಪ್ರಜ್ವಲ್ ರೇವಣ್ಣನ ಕರೆತರ್ತೀವಿ ಅಂತ ಕೊನೆಯದಾಗಿನೂ ಕರೆದಂದಿಲ್ಲ, ಅವರೇ ಬರ್ತಾ ಇದ್ದಾರೆ. ಮೊನ್ನೆ ವಿಡಿಯೋ ಮಾಡ್ಕೊಂಡು ಅವರೇ ಹೇಳಿದ್ರು, ನಾನು ಬರ್ತಾ ಇದ್ದೀನಿ ಅಂತ. ಹಾಗೆ ಪ್ರಜ್ವಲ್ ರೇವಣ್ಣ ಹೇಳಿದ ರೀತಿಯಲ್ಲೇ ಬರ್ತಾ ಇದ್ದಾರೆ. ಫಸ್ಟ್ ಕ್ಲಾಸ್ ಬಿಸ್ನೆಸ್ ಕ್ಲಾಸ್ ಅದರ ಎಂಟ್ರಿ ಪಾಯಿಂಟ್ ಇದು. ಫಸ್ಟ್ ಕ್ಲಾಸ್ ಬಿಸ್ನೆಸ್ ಕ್ಲಾಸ್ನ ಎಂಟ್ರಿ ಪಾಯಿಂಟ್ ಇಲ್ಲಿಂದಲೇ ಎಂಟ್ರಿ ಆಗಿದ್ದಾರೆ ಪ್ರಜ್ವಲ್ ರೇವಣ್ಣ. ಲುಫ್ತಾನ್ಸಾ ಏರ್ಲೈನ್ಸ್ ಇದರ ಫ್ಲೈಟ್ ನಲ್ಲಿ ಬರ್ತಾ ಇದ್ದಾರೆ. ಇದು ಕನ್ಫರ್ಮ್, ಬರ್ತಾ ಇರೋದಂತೂ ಕನ್ಫರ್ಮ್. ಇವತ್ತು ರಾತ್ರಿ 12:30ಕ್ಕೆ ಬೆಂಗಳೂರಿಗೆ ಪ್ರಜ್ವಲ್ ರೇವಣ್ಣ ಆಗಮಿಸ್ತಾರೆ. ಪ್ರಜ್ವಲ್ ರೇವಣ್ಣ ಇಳಿದ ತಕ್ಷಣನೇ ಅವರು SIT ಕಸ್ಟಡಿಗೆ SIT ಅಧಿಕಾರಿಗಳು ಪಡೆಯುವ ಸಾಧ್ಯತೆ ಇದೆ. ಇಮಿಗ್ರೇಷನ್ ಅಧಿಕಾರಿಗಳು ಅವರನ್ನ ವಶಕ್ಕೆ ಪಡೆದು SIT ಅಧಿಕಾರಿಗಳಿಗೆ ಹ್ಯಾಂಡ್ ಓವರ್ ಮಾಡುವ ಸಾಧ್ಯತೆ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.